ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದಿರಿ? ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನಂತೂ ಮಸ್ತ್ ಅದೀನಿ ನೋಡ್ರಿ. ಐ ಹೋಪ್ ನೀವು ಎಲ್ಲರೂ ಆರಾಮದಿರ ಅಂತ ಅನ್ಕೊಂಡ್ಬಿಟ್ಟು ಟೈಟಲ್ ಮತ್ತು ತಮ್ನೇಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ತೈತಿ ಇವತ್ತು ಯಾವ ಲಾಗನ್ನು ಮಾಡಾಕತ್ತೀನಿ ಅಂತ ಅಂದ್ಬಿಟ್ಟು. ಇದು ನನಗೂ ಕೂಡ ಸರ್ಪ್ರೈಸ್ ಆಗಿರುವಂಥ ಲಾಗ್ ನೋಡ್ರಿ. ಸೊ ಸರ್ಪ್ರೈಸ್ ಆಗಿ ಈಗ ನಾನು ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಯಾಕಂತಂದ್ರೆ 10K ಆಯಿತು ನಂದು. ಅದಾದಮೇಲೆ ಸೆಲೆಬ್ರೇಷನ್ ಮಾಡ್ಕೋಬೇಕು ಅನ್ನೋಷ್ಟಿಗೆ ನನಗೂ ಆರಾಮ್ ತಪ್ಪು ನೋಡ್ರಿ. ಹಾಗಾಗಿ ಯಾವುದೋ ಸೆಲೆಬ್ರೇಷನ್ ಮಾಡ್ಕೊಳ್ಳಿಲ್ಲ, ಏನಿಲ್ಲ. ಜಸ್ಟ್ ಇದಕ್ಕಿಂತ ಮುಂಚೆ ಬರುವಂಥ ಲಾಗು ನೋಡಿರ್ಬೋದು. ಗುಡಿಗದು ಹೋಗಿ ಬಂದ್ವಿ ಅಷ್ಟೇ, ಕಾರ್ತಿಕ ಅಂತೇಳಿ. ಹಂಗೆ ಗುಡಿಗದು ಹೋಗಿ ಬಂದ್ವಿ ನೋಡ್ರಿ. ಅದಾದಮೇಲೆ ಯಾವುದೇ ಸೆಲೆಬ್ರೇಷನ್ನ ಮಾಡ್ಕೊಂಡಿರಲಿಲ್ಲ. ಮಾಡ್ಕೋಬೇಕು, ಸೆಲೆಬ್ರೇಷನ್ ಮಾಡಬೇಕು ಜೋರಾಗಿ ಅಂತಂದ್ರೆ ಇಲ್ಲ, ಸ್ವಲ್ಪ ಸಿಂಪಲ್ ಆಗಿದ್ರು ಅಟ್ಲೀಸ್ಟ್ ಒಂದು ಕೇಕ್ ಆದರೂ ಕಟ್ ಮಾಡಬೇಕು ಅಂತೇಳಿ ಭಾಳ ಆಸೆ ಇತ್ತು. ಬಟ್ ಅದು ಆರಾಮಿಲ್ಲದಕ್ಕೆ ಆಸೆ ಅದು ಏನಪ್ಪ ಸೆಲೆಬ್ರೇಷನ್ ಮಾಡ್ಕೋಕೆ ಆಗಿರಲಿಲ್ಲ ನೋಡ್ರಿ. ಹಾಗಾಗಿ ಹೋಗ್ಬಿಡು, ಆಲ್ರೆಡಿ 10K ಆಗಿ ಒಂದು ವಾರ ಆಗಾಗ ಬಂತು, ಇನ್ನೇನು ಮಾಡೋದು ಬೇಡ ಅಂತೇಳಿ ಬಿಟ್ಟಿದ್ದೆ ನೋಡ್ರಿ. ಆದರೆ ಇವತ್ತು ಸ್ಪೆಷಲ್ ಆಗಿ ಸರ್ಪ್ರೈಸ್ ಆಗಿ ಅಪ್ಪ ಮಗಳು ಸೇರಿ ಹೋಗಿ ಕೇಕ್ ತೊಗೊಂಡು ಬಂದಾರ ನೋಡ್ರಿ. ಗೊತ್ತಿರಲಿಲ್ಲ, ನಾ ಸುಮ್ಮನೆ ಫೋನ್ ನೋಡ್ಕೋತ ಕುಂತಿದ್ದೆ. ಹೋಗಿ ಅಂಗಡಿಗೆ ಹೋಗ್ತೀನಿ ಅಂತೇಳಿ ಅಂದು ಹೋಗ್ಯಾರ. ಹೋಗಿ ಬರಬೇಕಾದ್ರೆ ಕೇಕ್ನ ತೊಗೊಂಡು ಬಂದರು. ಅವರು ವ್ಲಾಗ್ನ ಮಾಡ್ಕೊಂಡು ಬಂದೀನಿ ಅಂತ ಹೇಳ್ಯಾರ. ಎಷ್ಟ್ರ ಮಟ್ಟಿಗೆ ಮಾಡ್ಯಾರೋ ಇನ್ನೂ ಗೊತ್ತಿಲ್ಲ. ಅವ್ರ ಕ್ಯಾಮ್ರಾನು ಸರಿ ಇಲ್ಲ ನೋಡ್ರಿ. ಹಾಗಾಗಿ ಎಷ್ಟ್ರ ಮಟ್ಟಿಗೆ ಮಾಡ್ಯಾರೋ ಏನೋ ನೋಡ್ತೀನಿ. ಅವ್ರು ಎಷ್ಟು ವಿಡಿಯೋ ಮಾಡ್ಯಾರ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಸರ್ಪ್ರೈಸ್ ಕೊಟ್ಟರು, ಯಾವ ರೀತಿ ಸರ್ಪ್ರೈಸ್ ಕೊಟ್ಟರು ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಇವಾಗ ಕೇಕ್ ಕಟ್ ಮಾಡೋಣ ಅಂತ ಬನ್ನಿರಿ. ಈ 10K ಖುಷಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿಯಾಗಿರುವಂಥ ದಿನ ನೋಡ್ರಿ. ಅವತ್ತಂತರೂ 10K ಆಗಿರೋದು. ಯಾಕಂತಂದ್ರೆ 0 ಸಬ್ಸ್ಕ್ರೈಬರ್ ಇಟ್ಕೊಂಡು 10Kವರೆಗೂ ನಾವು ಸಬ್ಸ್ಕ್ರೈಬರ್ನ ರೀಚ್ ಮಾಡ್ತೀವಿ ಅಂದ್ರೆ ಅದು ಸಣ್ಣ ಮಟ್ಟದ ಒಂದು ಸಾಧನೆ ಅಂತೂ ಅಲ್ಲ ನೋಡ್ರಿ. ನಮ್ಮ ಪ್ರತ್ಯೇಕ ನಮಗೆ ಅದೊಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ನೋಡ್ರಿ. ಸೊ ಈಗ ಸಿಂಪಲಾಗಿ ಕೇಕ್ ಕಟ್ ಮಾಡೋಣ ಅಂತ ಬನ್ನಿರಿ. ಯಾವುದೇ ಒಂದು ಡೆಕೋರೇಷನ್ ಇಲ್ಲ, ಯಾರಿಗೂ ಜಾಸ್ತಿ ಜನನೂ ಇಲ್ಲ, ಏನಿಲ್ಲ. ಸಿಂಪಲಾಗಿ ನಾನು, ನನ್ನ ಮಗಳು ಮತ್ತು ನಮ್ಮ ಯಜಮಾನರು 3 ಜನ ಸೇರಿ ಕೇಕ್ನ ಕಟ್ ಮಾಡ್ತೀವಿ. ಬರೀ ಸೆಲೆಬ್ರೇಷನ್ನ ಮಾಡೋಣ ಅಂತ. ಏನಮ್ಮ ಏನು? ಹಾಂ, ಫೋಟೋ ತಗೋಕತ್ತಿದ್ವಿ. ಏನು ತಗೊಂಡ್ರಿ? ವಿಡಿಯೋ ತಗೋಕತ್ತಿದ್ರಿ. ಏನು ವಿಡಿಯೋ ಮಾಡಿದ್ರಿ? ಹಂಗೆ ಸೆಲ್ಫಿ ವಿಡಿಯೋ ಮಾಡೀರಿ? ಯಾರು, ನೀವು ಮಾತಾಡ್ದೆ ಅಪ್ಪ ಮಾತಾಡಿದ್ರ? ಅಪ್ಪ ಮಾತಾಡ್ಯಾರ. ನೋಡಮ್ಮ ಏನು ಮಾತಾಡ್ಯಾರ. ಹೊರಗೂ ಮಾತಾಡ್ಯಾರ, ಅಲ್ಲಿ ಬೇಕ್ರಿ ಹೋದಾಗೂ ಮಾತಾಡ್ಯಾರ. ಹೌದಾ? ಹೌದ್ರಿ? ಹೌದು ಕರೆನೇ. ಫಸ್ಟ್ ಟೈಮ್ ಲಾಗ್ ಮಾಡ್ಯಾರ ನೋಡ್ರಿ. ಬರ್ರಿ ಕೇಕ್ ಕಟ್ ಮಾಡೋಣ. ಬಾ. ಹಲೋ ಫ್ರೆಂಡ್ಸ್, ಹಾಯ್ ಮಾಡಿದ್ರು ಸರ್. ನಮ್ಮ ಅಮ್ಮಗೆ ಇವತ್ತು ಸರ್ಪ್ರೈಸ್ ಕೊಡಕ್ಕೆ ಒಂದು ಕೇಕ್ ತರಕ್ಕೆ ಹೊಂಟೀವಿ ರೀ. ಅಮ್ಮ ಗೊತ್ತಿಲ್ಲ, ನಾನು ದಕ್ಷ ಅಷ್ಟು ಹೊಂಟೀವಿ. ಯಾಕಿಂದು ಯೂಟ್ಯೂಬ್ನಾಗ 10K ಸಬ್ಸ್ಕ್ರೈಬರ್ ಆಗ್ಯಾರ. ಸೊ ಒಂದು ಸಣ್ಣ ಪಾರ್ಟಿ ಮಾಡ್ಬೇಕಂತೇಳಿ ಆಕೆ ಗೊತ್ತಿಲ್ಲದೆ ಒಂದು ನಾವು ಕೇಕ್ ತರಕ್ಕೆ ಹೊಂಟೀವಿ. ಆಕೆ ಗೊತ್ತಿಲ್ಲ, ಅಮ್ಮ ಗೊತ್ತಿಲ್ಲ. ಅಮ್ಮ ಗೊತ್ತಿಲ್ಲ ಹೇಳು. ಅಮ್ಮ ಗೊತ್ತಿಲ್ಲ. ಹಾಂ, ಅದಕ್ಕೆ ನಾವು ಹೊಂಟೀವಿ. ಅಮ್ಮ ಒಳಗದಾಳ, ನಾವು ಸುಮ್ಮನೆ ಅವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿನಿ ದಕ್ಷಾಗ. ಯಾಕೋ ತೊಗೊಂಬರ್ತೀನಿ, ನೋಡೋಣ ಏನಾಗುತ್ತೆ ನೋಡೋಣ ಫ್ರೆಂಡ್ಸ್. ತೊಗೊಂಬರೋಣ ಹೋಗಿ ಕೇಕ್. ಓಕೆ, ಬಾಯ್ ಮಾ. ಬಾಯ್. ಹಾಯ್ ಫ್ರೆಂಡ್ಸ್, ನಾವು ಅಮ್ಮಗೆ ಸರ್ಪ್ರೈಸ್ ಕೊಡ್ಬೇಕಂತೇಳಿ ನಾವು ಬೇಕ್ರಿಗೆ ಬಂದೀವಿ. ಹ್ಯಾಪಿ ಬರ್ತ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡಕ್ಕೆ ಕೇಕ್ ತೊಗೊಂಬರಕ್ಕೆ ಬಂದೀವಿ. ಕೇಕ್ ತೊಗೊಂಡು ಅಮ್ಮಗೆ ಹೋಗಿ ಕೇಕ್ ತೊಗೊಂಡು ಹೋಗಮ್ಮ. ಅಮ್ಮಗೆ ಸರ್ಪ್ರೈಸ್ ಗಿಫ್ಟ್ ಕೊಡಮು. ಅಮ್ಮ ಏನಂತ ನೋಡಮ್ಮ, ಅಮ್ಮಗೆ ಗೊತ್ತಿಲ್ಲ. ನಾವು ಇಬ್ಬರೇ ಬಂದೀವಿ, ಅಮ್ಮ ಹೇಳಿಲ್ಲ. ಸುಮ್ಮ ಹೊರಗೆ ಬಂದೀವಿ ನಾವು. ಹಂಗೆ ನೋಡಿ ಫ್ರೆಂಡ್ಸ್, ಇಲ್ಲೇ ಗುಡಿ ಕಡೆ ಬಂದೀವಿ, ಬೇಕರಿ ಕಡೆ ಬಂದೀವಿ, ಔಟ್ ಸೈಡ್ ಬಂದೀವಿ. ನಾವು ತೊಗೊಳಕ್ಕೆ ಬಂದೀವಿ. ತೊಗೊಂಡ್ಮೇಲೆ ನೋಡೋಣ ಮುಂದೆ ಏನಾಗುತ್ತೆ. ಬನ್ನಿ ಫ್ರೆಂಡ್ಸ್, ನೋಡೋಣ. ಓಕೆ. ಹಲೋ ಫ್ರೆಂಡ್ಸ್, ನಾನು ದಕ್ಷ ಹೋಗಿ ಕೇಕ್ ತೊಗೊಂಬಂದೀವಿ. ದಕ್ಷು ಬಾ. ದಕ್ಷರ ಮಮ್ಮಿ ಸರ್ಪ್ರೈಸ್ ಕೊಡಮು, ಏನಂತ ನೋಡಮ್ ಹೋಗಿ.
ದಕ್ಷ ಅಂತ ನೋಡ್ಕೊಂತ ನಿಂತಾಳೆ. ಕೇಕ್ ಅಂತ ತೊಗೊಂಬಂದೀವಿ. ಸುಮ್ಮ ಹೊರಗಡೆ ಹೋಗ್ತೀವಿ ಅಂತೇಳಿ ತೊಗೊಂಡು ಬಂದೀವಿ. ನೋಡು ಏನಂತ ದಕ್ಷ. ಬಾಮು ದಕ್ಷ. ಕೇಕ್ ತಂದಿಯಲ್ಲಮ್ಮ. ಅಮ್ಮ ಹೇಳ್ಬೇಡ, ಸುಮ್ಮನೆ ನಡಿ. ಹಾಂ ಕೇಕ್ ತಂದೀವಿ ನೋಡು. ಟೆಂಟಡ ನಾವು ಕೇಕ್ ತಿಂದೀವಿ. ಎಲ್ಲಿಗಿದ್ದೀವಮ್ಮ? ಟೆಂಟಡ ನಾವು ಓಪನ್ ಮಾಡ್ರಿ ಗೊತ್ತಾಗತ್ತ. ಯಾಕೆ ತಿಂದೇವಮ್ಮ ನಾವು? ಟೆನ್ಕೆ ನೆನಪಂಗಾಯ್ತು. 10K ಸಲ ತಂದಿರಿ. ಸರ್ಪ್ರೈಸ್ ಸರ್ಪ್ರೈಸ್ ಹೋಗಿಲ್ಲಮ್ಮ ನಾವು. ಸುಮ್ ಲಾಗಲ್ಲ ವಿಡಿಯೋ ಮಾಡತ್ತಿ. ನನ್ನ ಫೋನ್ ಸರಿ ಇಲ್ಲ ಮೊದಲೇ. ಚಾಕೋದು ತೊಂಬ ಅದೇ ಅದೇ ಕಡಿಮೆ ಬಾಯ್. ಓಕೆ ಫ್ರೆಂಡ್ಸ್, ನೋಡ್ರಿ ಕೇಕ್ನ ತಗೊಂಡ್ ಬಂದಾರ. 10K ಸೆಲೆಬ್ರೇಷನ್ ವಿಡಿಯೋ ಮಾಡೋರು ಯಾರು ಇಲ್ಲ, ಹಂಗಾಗಿ ಫ್ರಂಟ್ ಕ್ಯಾಮ್ರಾ ಇಟ್ಟು ವಿಡಿಯೋನ ಮಾಡಕತ್ತೀನಿ ನೋಡ್ರಿ. ಸೊ ನಿಮ್ಗೆ ವಿಡಿಯೋ ಸ್ವಲ್ಪ ಹಿಂಗೆ ಕೇಕ್ ಕಟ್ ಮಾಡ್ಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಅಂತ ತಗೋದು ನೋಡ್ರಿ. ಅದಕ್ಕೂ ಮತ್ತೇನು ಅನ್ನಕ್ಕೆ ಹೋಗ್ಬೇಡ್ರಿ. ಒಂದು ಚಿಕನ್ ತಡಿ. ಪೂರ್ತಿ ಬರಲ್ರಿ. ಬರಲ್ಲ ಇನ್ನೊಂದು ಸ್ವಲ್ಪ ಮಾಡ್ತೀನಿ. ನಾನು ಚೂರು ಮ್ಯಾಪ್ ಮಾಡಿ ಆಕಿ ಎಲ್ಲ ನಾನೇ ಮಾಡ್ಯಾನಂತ ಸ್ಟೇಟ್ ಮಾಡಿ ಒಂಚೂರು ಮೊಬೈಲ್ ಬಸ್ ಸಾಕು. ಸೊ ನೋಡ್ರಿ ಕೇಕ್ ಅಂತ ತಗೊಂಡ್ ಬಂದಾರ. ಅದ್ರ ಮೇಲೆ 10K ಅಂತಾನು ಬರ್ಸ್ಕೊಂಡ್ ಬಂದಾರ ನೋಡ್ರಿ. ಥ್ಯಾಂಕ್ ಯು ತಮ್ಮ. ಜಲ್ದಿ ಪೇಮೆಂಟ್ ತಗೋತು. ಬರೀ ರೊಕ್ಕ ಖರ್ಚಿಗವು. ಜಲ್ದಿ ಪೇಮೆಂಟ್ ತಗೋತು. ಹಚ್ಚನೆ ಗ್ಲಾಸ್ ಅಡಿ. ಸೂಪರ್ ಅಲ್ಲ. ಓಕೆ
ತಟ್ಟೆ ಅಮ್ಮಗೆ ತಿನ್ಸಮ್ಮ ನೀ ತಿನ್ಸ್ತೆ ಕೈ ನೀರು ಥ್ಯಾಂಕ್ ಯು ನಡಿ ಸೂಪರ್ ಅಲ್ಲ ತಮ್ಮ ಕ್ರೀಮ್ ತಿನ್ಬೇಡ ಒಂದು ಕೆಮ್ಮದೈತಿ ಹಾ ಅಲ್ಲಿ ನೋಡು ವಿಡಿಯೋದ ನೋಡು ಯಾರು ನೋಡು ಅಲ್ಲಿ ನೋಡು ಒಂಥರ ಉಲ್ಟಾ ಕೇಸ್ ಇದೆ ನಮ್ಮ ಮನ್ಯಾಗ ಹೋಳಿಗೆ ಪೈನಾಪಲ್ ಕೇಕ್ ಕಟ್ಟಾಮ ಅಲ್ಲ ಪೈನಾಪಲ್ ಕೇಕ್ ಅಂತ ಓ ಅಂತ ಆಡ ಸಿಂಪಲ್ ಆಗಿ ಇಷ್ಟು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಜಾಸ್ತಿ ಡೆಕೋರೇಷನ್ ಹಂಗೆ ಹಿಂಗೆ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡ್ಕೊಂತ ಆಸೆನೂ ನನ್ಗೆ ಇರಲಿಲ್ಲ ಏನಿಲ್ಲ ಇಷ್ಟೂ ಇರಲಿಲ್ಲ ನೋಡ್ರಿ ಸ್ಟಾರ್ಟಿಂಗ್ 10K ಆದ ದಿನ ಏನೋ ಕೇಕ್ ತರಬೇಕಂತ ಅನ್ಕೊಂಡಿದ್ವಿ ಆರಾಮ ತಪ್ಪಿತು ಹಾಗಾಗಿ ಇವತ್ತು ನಮ್ಗೆ ಸೆಲೆಬ್ರೇಷನ್ ಮಾಡ್ಕೋಕ್ಕಾಗಲಿಲ್ಲ ಫೈನಲ್ ಆಗಿ ಇವತ್ತು ಕೇಕ್ ತೊಗೊಂಡು ಬಂದು ಸೆಲೆಬ್ರೇಷನ್ ಮಾಡಿದ್ರು ನೋಡ್ರಿ ಇವ್ನಿಗೂ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಓಕೆ ನೋಡಿದ್ರಲ್ಲ 10K ಸೆಲೆಬ್ರೇಷನ್ನ ಇವಾಗ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಯಾವುದೇ ಡೆಕೋರೇಷನ್ ಆಗಲಿ ಜನ ಆಗಲಿ ಯಾವುದೂ ಇಲ್ಲ ಸಿಂಪಲ್ಲಾಗಿ ನಮ್ಮ ಒಂದು ಖುಷಿಗೆ ಇಷ್ಟು ಸಾಕು ನೋಡ್ರಿ ಜಾಸ್ತಿ ಜನ ತಗೊಂಡು ಏನು ಮಾಡೋದದ ನಾವು ಖುಷಿಯಿಂದ ಇದ್ದರೆ ಮುಗೀತು ಈ ಒಂದು ಲೈಫ್ ಒಳಗಂತೂ ಮುಗೀತು ನೋಡ್ರಿ ನಮ್ಮ ಸಂಸಾರ ನಾವು ಅಷ್ಟು ಖುಷಿ ಇದ್ರೆ ಮುಗಿದು ಹೋಯ್ತು ಯಾಕಂದರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಾಗಲಿ ಬೇರೆಯವ್ರ ಒಂದು ಒಳಿತ ಬಗ್ಗೆ ಅವರು ಒಂದು ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಬಯಸೋದ್ರಿಂದ ಅದರಿಂದ ನಮಗೆ ಹರ್ಟ್ ಆಗ್ತದೆ ಹೊರತು ಯೂಸ್ ಅಂತೂ ಏನಿಲ್ಲ ನೋಡ್ರಿ ಸೊ ನಾವು ಮೂವರು ಸೇರಿ ನಮ್ಮ ಒಂದು ಚಿಕ್ಕ ಖುಷಿನ ಈ ರೀತಿ ಸಣ್ಣದಾಗಿ ಸೆಲೆಬ್ರೇಟ್ನ ಮಾಡಿದ್ವಿ ಮಾತಾಡಕತ್ತಿದ್ವಿ ಹಾಗೇನೆ 10K ಆಗಿದ್ದು ಎಷ್ಟು ಖುಷಿ ಆಯಿತು ಅಂತೇಳಿ ಅವರು ಅಷ್ಟೇ ಆಯಿತು 10K ಆಯಿತು ನೆಕ್ಸ್ಟ್ ಇನ್ನು ಪೇಮೆಂಟ್ ಬರಲಿ ಅಂತೇಳಿ ಅವರು ಹೇಳಕತ್ತಿದ್ರು ಯಾಕಂತಂದ್ರೆ ದುಡ್ಡಿನ ಆಸೆ ಅಂತಲ್ಲ ಮಾಡೋಕತ್ತು ಆಲ್ರೆಡಿ 3 ವರ್ಷ ಆಗಕ್ಕೆ ಬಂತು ಆದಷ್ಟು ಪೇಮೆಂಟ್ ಜಲ್ದಿ ತಗೊಳ್ಳಿ ಅನ್ನೋ ಒಂದು ಚಿಕ್ಕ ಆಸೆ ನೋಡ್ರಿ ಎಲ್ರಿಗೂ ಇವಾಗ ಮಾಡಕತ್ತೀವಿ ಯೂಟ್ಯೂಬ್ ಅಂತಂದಮೇಲೆ ಪೇಮೆಂಟ್ ಬರಲಿ ಅಂತಲೇ ಕಾಯ್ತಿರ್ತೀವಿ ಸೊ ನಮಗೂ ಕೂಡ ಅಷ್ಟೇ ಆದಷ್ಟು ಜಲ್ದಿ ಪೇಮೆಂಟ್ ಬರಲಿ ಅಂತೇಳಿ ನಾವು ಕೂಡ ವೇಟ್ ಮಾಡಕತ್ತೀವಿ ಇನ್ನು ಯಾವಾಗ ಬರ್ತದೋ ಏನೋ ಗೊತ್ತಿಲ್ಲ ಬೇಗ ಬರಲಿ ಅಂತೇಳಿ ನೀವು ಕೂಡ ಬ್ಲೆಸ್ ಮಾಡಿರಿ ನೋಡಿದ್ರಲ್ಲ ಈ ರೀತಿ 10K ಸೆಲೆಬ್ರೇಷನ್ನ ಮಾಡಿದ್ವಿ ನಮ್ಗೆ ಇಷ್ಟ ಆಯಿತು ಈ ರೀತಿ ಸಣ್ಣ ಒಂದು ಸೆಲೆಬ್ರೇಷನ್ನ ಯಾಕಂದರೆ ನನಗೂ ಆರಾಮ್ ತಪ್ಪಿ ಒಂಥರ ಮೂಡ್ ಅಪ್ಸೆಟ್ ಆದಂಗೆ ಆಗಿದೆ ಇದೊಂದು ಚಿಕ್ಕ ಒಂದು ಸೆಲೆಬ್ರೇಷನ್ ಆದ್ರೂ ಒಂಥರ ಮೈಂಡ್ ರಿಫ್ರೆಶ್ ಆದಂಗೆ ಆಯ್ತು ನೋಡ್ರಿ ನಿಜವಾಗ್ಲೂ ಖುಷಿ ಆಯಿತು ಈ ರೀತಿ ನನಗೆ ಸರ್ಪ್ರೈಸ್ ಕೊಡ್ತಾರಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಅವರಿಬ್ಬರು ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿದಾಗ ಅವರು ನಾನು ದಕ್ಷ ಕರ್ಕೊಂಡು ಹೊರಗೆ ಹೋಗ್ತೀನಿ ಅಂತ ಹೇಳಿದರು ನಾನು ಹಂಗೆ ಹೋಗ್ಯಾರೇನೋ ಅಂದ್ಕೊಂಡು ಅಡುಗೆ ಮಾಡಬೇಕಂತ ಅಂದ್ಕೊಂಡಿದ್ದೆ ಆಯಿತು ಒಂದು 10 ನಿಮಿಷ ಬಿಟ್ಟು ಮಾಡಿದ್ರೈತೆ ಸುಮ್ಮನೆ ಕುಂತಿದ್ದೆ ನೋಡ್ರಿ ಅಷ್ಟೊತ್ತಿಗೆ ಹೋಗಿ ಕೇಕ್ನ ತೊಗೊಂಡು ಬಂದರು ಈ ರೀತಿ ಸರ್ಪ್ರೈಸ್ ಕೊಟ್ಟಿದ್ದು ನಿಜವಾಗ್ಲೂ ಖುಷಿ ಆಯಿತು ಫಸ್ಟ್ ಟೈಮ್ ಅವರು ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ಜಾಸ್ತಿ ಎಕ್ಸ್ಪ್ರೆಸ್ ನಾವಿಬ್ಬರು ಮಾಡೋಂಗಿಲ್ಲ ಯಾವುದೇ ಒಂದು ಎಕ್ಸೈಟ್ಮೆಂಟ್ ಆಗಲಿ ಏನಾಗಲಿ ಒಂದು ಸರ್ಪ್ರೈಸ್ ಆಗಲಿ ಜಾಸ್ತಿ ನಾನಾದರೂ ಸರ್ಪ್ರೈಸ್ ಕೊಡ್ತಿರ್ತೀನಿ ಯಾವಾಗಲಾದ್ರೂ ಜಾಸ್ತಿ ಅದನ್ನು ಎಕ್ಸೈಟ್ಮೆಂಟ್ ಒಳಗೆ ಕಾಯ್ತಿರ್ತೀನಿ ಬಟ್ ಅವರು ಈ ರೀತಿ ಸರ್ಪ್ರೈಸ್ ಕೊಟ್ಟಿದ್ದು ಫಸ್ಟ್ ಟೈಮ್ ನನಗೆ ನಿಜವಾಗ್ಲೂ ಖುಷಿ ಆಯಿತು ಈ ಒಂದು 10K ಸೆಲೆಬ್ರೇಷನ್ ಮಾಡಿದ್ದಕ್ಕೆ ನಮ್ಮ ಯಜಮಾನ್ರಿಗೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಅವರು ಒಂದು ಸಪೋರ್ಟ್ ಇರಲಿಲ್ಲ ಅಂತಂದ್ರೆ ನಾನು ಇಷ್ಟರ ಮಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯನೇ ಇರಲಿಲ್ಲ ಸೋಷಿಯಲ್ ಮೀಡಿಯಾದಾಗ ನಾವು ಒಂದು ಈ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಮೇಯ್ನಾಗಿ ಫ್ಯಾಮಿಲಿ ಸಪೋರ್ಟ್ ಬೇಕು ಅದನ್ನು ನಮ್ಮ ಯಜಮಾನ್ರು ನನಗೆ ಸಪೋರ್ಟಿವ್ ಆಗಿ ನಿಂತು ನಾನು ಅಕಸ್ಮಾತ್ ವೀಡಿಯೋ ಮಾಡಿಲ್ಲ ಅಂತಂದ್ರು ಅವರು ನನಗೆ ವೀಡಿಯೋ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಆಗಲಿ ಸಪೋರ್ಟ್ ಮಾಡ್ತಾರೆ ಎಷ್ಟೋ ಸಲ ನಾನು ವೀಡಿಯೋ ಮಾಡಲಾರ್ದೆ ಬಿಟ್ಟಾಗೂ ಲಾಂಗ್ ಗ್ಯಾಪ್ ತಗೊಂಡಾಗ ಇನ್ನು ಮುಂದೆ ಬಿಟ್ಬಿಡಬೇಕು ಅಂದ್ಕೊಂಡಾಗ ಅವರೇ ನನಗೆ ಇಲ್ಲ ವೀಡಿಯೋ ಮಾಡು ಅಂಥೇಳಿ ಪ್ರೋತ್ಸಾಹ ನೀಡ್ತಾರೆ ನೋಡ್ರಿ ಇಷ್ಟು ಸಾಕಲ್ರಿ ನಮ್ಗೆ ಮನ್ಯಾಗ ಏನೇ ಒಂದು ತೊಂದರೆ ಇದ್ರೂ ಗಂಡನ ಸಪೋರ್ಟ್ ಇತ್ತು ಅಂತಂದ್ರೆ ಅದ್ರ ಮುಂದೆ ಏನು ನಾವು ಎಕ್ಸ್ಪೆಕ್ಟ್ ಮಾಡೋದು ಏನೂ ಇಲ್ಲ ನೋಡ್ರಿ ಅವರೊಬ್ಬರು ಸಪೋರ್ಟಿವ್ ಆಗಿದ್ದರು ಅಂತಂದ್ರೆ ನಮ್ಗೆ ಅಷ್ಟೇ ಸಾಕು ಎಲ್ಲರೂ ನಮ್ಮ ಒಂದು ಒಳಿತನ್ನು ಬಯಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಮ ಯಜಮಾನ್ರು ನಮ್ಮನ್ನು
ಇಷ್ಟಪಡೋ ಥರ ನಮ್ಮನ್ನು ಒಂದು ಖುಷಿಲಿಂದ ನೋಡ್ಕೊತಾರೆ, ನಮ್ಮ ಒಂದು ಖುಷಿಗೆ ಅವರು ಕೂಡ ಪ್ರೋತ್ಸಾಹ ನೀಡ್ತಾರಂದ್ರೆ ಇಷ್ಟು ಸಾಕು. ಇದಕ್ಕೆ ನಾನು ಯಾವಾಗ್ಲೂ ಬಹಳ ಪುಣ್ಯ ಮಾಡೀನಿ ಅಂತಲೇ ಹೇಳ್ಬೋದು ನೋಡ್ರಿ. ಯಾಕಂದ್ರೆ ಸಪೋರ್ಟಿವ್ ಆಗಿರೋಂಥ ಗಂಡ ಮತ್ತು ತಂದೆ ತಾಯಿ ಇಷ್ಟು ಪ್ರೀತಿ ಕೊಡುವಂಥ ಗಂಡ ಸಿಗೋದು ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಅದು ನನ್ನ ಲೈಫ್ ಒಳಗೆ ನಿಜವಾಗ್ಲೂ ನನಗೆ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡೀನಿ ಅಂತಲೇ ಅನ್ಕೋತೀನಿ. ಯಾಕಂದ್ರೆ ಪ್ರತಿಯೊಂದು ರೀತಿಲೂ ಸಪೋರ್ಟಿವ್ ಆಗಿ ಅದಾರ. ಪ್ರತಿಯೊಂದಕ್ಕೂ ನಾನು ಏನೇ ಮಾಡ್ತೀನಿ ಅಂದ್ರೂ ಆಯಿತು ಅಂಥೇಳಿ ಅವರು ಪ್ರೋತ್ಸಾಹ ನೀಡ್ತಾರೆ ನೋಡ್ರಿ. ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಸೊ ನೋಡಿದ್ರಲ್ಲ ಈ 10K ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅಂಥೇಳಿ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ರೀತಿ ಪ್ರೋತ್ಸಾಹ ಮಾಡಿರಿ. ಆದಷ್ಟು ಬೇಗ ಪೇಮೆಂಟ್ ಬರಲಿ. ಈ 10K ಅನ್ನೋದು ಆದಷ್ಟು ಬೇಗ 50K ಆಗಲಿ ಅನ್ನೋದು ನನ್ನ ಒಂದು ದೊಡ್ಡ ಆಸೆ ನೋಡ್ರಿ. ನಿಮ್ಮೆಲ್ಲರ ಒಂದು ಸಪೋರ್ಟು, ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸು, ನಿಮ್ಮೆಲ್ಲರ ಒಂದು ಸಹಕಾರ ಇತ್ತು ಅಂದರೆ ಆದಷ್ಟು ಬೇಗನೆ ಈ 10K ಅನ್ನೋದು 50K ಆಗ್ತದೆ. ಅದು ಆದಷ್ಟು ಬೇಗ ನಾನು ಕೂಡ ಎಲ್ಲರ ಥರ ಪೇಮೆಂಟ್ನ ತೊಗೋತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಈ ಸೆಲೆಬ್ರೇಷನ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆಯೇ ನಿಮ್ಮ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ನೋಡಕತ್ತಿದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ. ಸೊ ಆವಾಗ ನೀವು ನನ್ನ ವೀಡಿಯೋನ ನೋಡ್ಬೋದು. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಟೇಕ್ ಕೇರ್. ಬಾಯ್ ಬಾಯ್.